ಈ ನಡುವೆ ಹೋಟೆಲ್ ಮಾಲೀಕರ ಜೊತೆ ಕೂಡ ಜಲಮಂಡಳಿ ಅವರು ಸಭೆ ನಡೆಸ್ತಾ ಇದ್ದಾರೆ. ಯಾಕೆಂದರೆ ವಿಪರೀತ ನೀರು ಬೇಕಾಗಿರ್ತಕ್ಕಂಥ ಒಂದು ಉದ್ಯಮ ಹೋಟೆಲ್ ಉದ್ಯಮ. ಹಾಗಾಗಿ ಹೋಟೆಲ್ ಮಾಲೀಕರಿಗೆ ದಂಡದ ಎಚ್ಚರಿಕೆಯನ್ನು ನೀಡಿದ್ದಾರೆ ಜಲಮಂಡಳಿಯ ಅಧಿಕಾರಿಗಳು. ಮಾರ್ಚ್ 31ರ ಒಳಗೆ ನೀರಿನ ಬಳಕೆಯ ಕಡಿಮೆ ಮಾಡೋದಕ್ಕೆ ಡೆಡ್ಲೈನ್ ಕೊಟ್ಟಿದ್ದಾರೆ ಹೋಟೆಲ್ನವರಿಗೆ ಜಲಮಂಡಳಿ. ಹೋಳಿ ಹಬ್ಬದ ಆಚರಣೆ ಹಿನ್ನೆಲೆಯಲ್ಲಿ ಅನಗತ್ಯ ನೀರು ಬಳಕೆ ಮಾಡಬೇಡಿ. ಹೋಳಿ ಆಚರಣೆಗೆ ಕುಡಿಯುವ ನೀರನ್ನು ಬಳಸುವಂತಿಲ್ಲ. ಕಾವೇರಿ ನೀರೇನಾದರೂ ಬಳಸೋದು ಕಂಡು ಬಂದರೆ 5,000 ರೂಪಾಯಿ ದಂಡ ಹಾಕ್ತಾರಂತೆ. ಕಾವೇರಿ ಪೈಪ್ಲೈನ್ ಸಂಪರ್ಕವನ್ನು ಕಡಿತಗೊಳಿಸುವ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಯಾಕೆಂದರೆ ಈ ರೆಗ್ಯುಲರ್ ಹೋಟೆಲ್ಗಳು ಓಕೆ, ಬಟ್ ನಿಮಗೆ ಔಟ್ಸ್ಕರ್ಟ್ಸ್ನಲ್ಲಿರ್ತಕ್ಕಂಥ ಹೋಟೆಲ್ ಕಮ್ ರೆಸಾರ್ಟ್ಗಳಲ್ಲಿ ಈ ಎಸ್ಪೆಷಲಿ ಹೋಳಿ ಹಬ್ಬದಲ್ಲಿ ಬೇರೆ ಬೇರೆ ರೀತಿ ವಾಟರ್ ಡ್ಯಾನ್ಸು ಅದು ಇದು ಅಂತ ಏನೇನೋ ಒಂದಷ್ಟೆಲ್ಲ ಮಾಡ್ತಾರೆ. ಎಲ್ಲ ನೀರು ಪೋಲಾಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕುಡಿಯುವ ನೀರನ್ನು ಬಳಸಬಾರ್ದು ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಬೆಂಗಳೂರು ನಗರದ ಏನು ಈ ಡಿಫಿಸಿಟ್ ಆಗಿದೆ, ಡಿಫಿಸಿಟ್ ಬೆಂಗಳೂರನ್ನು 2024 ಜುಲೈ 1ನೇ ತಾರೀಕು ಸಫಿಷಿಯೆಂಟ್ ಬೆಂಗಳೂರಾಗಿ ಮಾಡೋದಕ್ಕೆ ಕ್ರಮವನ್ನು ತೆಗೆದುಕೊಂಡಿದೆ. ವಾಟರ್ ಸಫಿಷಿಯೆಂಟ್ ಬೆಂಗಳೂರು ಬೈ ಜುಲೈ 1, 2024. ನೀರನ್ನು ಉಳಿತಾಯ ಮಾಡೋದಕ್ಕೆ ಇವತ್ತು ಜನ ಆಂದೋಲನ ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಕ್ಷೇತ್ರದಲ್ಲಿದ್ದು ಕೂಡ ಜನರ ಜೊತೆಗೆ ಸಂವಾದ ಮಾಡಿಕೊಂಡು ಅವರ ವಿಶ್ವಾಸ ಮತ್ತು ಪ್ರೀತಿಯನ್ನು ಗಳಿಸಿಕೊಂಡು ಬೆಂಗಳೂರು ನಗರಿನ ಏನು ನೀರಿನ ಕೊರತೆ ಇದೆ ಅದನ್ನು ಬಗೆಹರಿಸಲಿಕ್ಕೆ ಹಗಲು ರಾತ್ರಿ ನಾವು ಶ್ರಮ ಮಾಡಿಸ್ತಾ ಇದ್ವಿ. ಸೊ 3 ರೀತಿಯಲ್ಲಿ ನಾವು ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೀವಿ. 3 ಪ್ರಾಂಗ್ ಸ್ಟ್ರಾಟಜಿ ಅಂತ ಇಂಗ್ಲೀಷಲ್ಲಿ ಕರೀತಾರೆ. ಮೊದಲನೇ ಸ್ಟ್ರಾಟಜಿ ನೀರನ್ನು ಬಳಕೆಗೆ ಬರುವಂತಹ ಕಾವೇರಿ ನೀರು ಮತ್ತು ಬೋರ್ವೆಲ್ ನೀರನ್ನು ಉಳಿತಾಯ ಮಾಡೋದು. 2ನೇ ಸ್ಟ್ರಾಟಜಿ ಇನ್ಕ್ರೀಸಿಂಗ್ ದ ಯೂಸ್ ಆಫ್ ರೀಸೈಕಲ್ ವಾಟರ್, ಟ್ರೀಟೆಡ್ ವಾಟರ್, ಈಕೋ ಫ್ರೆಂಡ್ಲಿ ಟ್ರೀಟೆಡ್ ವಾಟರ್ಸು. ಇನ್ನೊಂದು ಮುಖ್ಯವಾದಂಥ ಸ್ಟ್ರಾಟಜಿ ಏನಿದೆ, ಈ ಮರುಬಳಕೆಗೆ ಮಾಡುವಂತಹ ನೀರನ್ನು ಏನು ಟ್ರೀಟೆಡ್ ವಾಟರ್ಸ್ ಇದೆ ಅದನ್ನು ಕೆರೆಗಳಿಗೆ ತುಂಬುವುದು ಮುಖಾಂತರ ಅಂತರ್ಜಲವನ್ನು ಹೆಚ್ಚು ಮಾಡೋದಕ್ಕೆ ಪ್ರಕ್ರಿಯೆ ಮಾಡ್ತಾಯಿದ್ದೀವಿ.